2024-25ನೇ ಸಾಲಿನ ವಾರ್ಷಿಕ ವರದಿ ನಮ್ಮ ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವದಿಂದ ಹಿಡ್ಕೊಂಡು ಈ ವರ್ಷದುದ್ದಕ್ಕೂ ಶಾಲೆಯಲ್ಲಿ ಏನೇನು ಸಹಪಠ್ಯ ಚಟುವಟಿಕೆ ನಡೆದು ಶೈಕ್ಷಣಿಕ ಚಟುವಟಿಕೆ ಏನು ನಡೆದು ಅನ್ನೋದನ್ನು ತಮ್ಮಂದಿಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡಿಸ್ತೀನಿ. ನಗುವಿನಿಂದ ಮುಖಬೆಲೆಯನ್ನು, ಪ್ರೀತಿಯಿಂದ ಹೃದಯ ಸೌಂದರ್ಯವನ್ನು, ಸನ್ನಡತೆಯಿಂದ ಗೌರವವನ್ನು, ಜ್ಞಾನದಿಂದ ಭದ್ರ ಭವಿಷ್ಯವನ್ನು ಕಟ್ಟೋಣ. ಈ ವಿದ್ಯಾಮಂದಿರಕ್ಕೆ ಮನಪೂರ್ವಕವಾಗಿ ನಮಿಸುತ್ತಾ 2024-25ನೇ ಸಾಲಿನಲ್ಲಿ ನಮ್ಮ ಶಾಲೆ ನಡೆದು ಬಂದ ಪ್ರಗತಿ ನೋಟವನ್ನ ಸದರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾನು ಪ್ರಸ್ತುತಪಡಿಸಲು ಬಯಸುತ್ತೇನೆ. 29/5/2024ರಂದು ಪ್ರಸಕ್ತ ಶೈಕ್ಷಣಿಕ ವರ್ಷವು ಆರಂಭವಾಯಿತು. ಶಾಲೆಯ ಕೊಠಡಿ, ಬಿಸಿ ಊಟದ ಕೊಠಡಿ, ಆಹಾರ ಧಾನ್ಯಗಳನ್ನು ಶುಚಿಗೊಳಿಸಲಾಯಿತು. ಹಾಗೆ 2024-25ನೇ ಸಾಲಿನ ವಿಷಯವಾರು, ತರಗತಿವಾರು ವೇಳಾಪಟ್ಟಿ ಹಾಗೂ ಶಿಕ್ಷಕರಿಗೆ ಕಾರ್ಯ ಹಂಚಿಕೆ ಮಾಡಿಕೊಳ್ಳಲಾಯಿತು. 35/2024ರಂದು ಶಾಲೆಯನ್ನು ಶೃಂಗಾರಗೊಳಿಸಿ ಮಕ್ಕಳನ್ನು ಹೂಗುಚ್ಛ ನೀಡಿ ಸ್ವಾಗತ ಕೋರಲಾಯಿತು. ಅಂದು ಮಕ್ಕಳಿಗೆ ಸಿಹಿ ಊಟ ನೀಡಿ ಆಟೋಟಗಳನ್ನು ಆಡಿಸಿ ಶಾಲೆಯ ತುಂಬಾ ಸಂಭ್ರಮದ ವಾತಾವರಣ ತುಂಬಿಕೊಂಡಿತು. 5/6/24ರಂದು ವನಮಹೋತ್ಸವ ಕಾರ್ಯಕ್ರಮ ಮಾಡುವ ಮೂಲಕ ಸಸಿಗಳನ್ನು ನೀಡಲಾಯಿತು. 6/6/24ರಂದು 4ರಿಂದ 7ನೇ ತರಗತಿ ಮಕ್ಕಳಿಗೆ ಸೇತುಬಂಧ ಪೂರ್ವ ಪರೀಕ್ಷೆ ನಡೆಸಿ ಪರಿಹಾರ ಬೋಧನೆ ಮಾಡಿ ನಂತರ ಸೇತುಬಂಧ ಸಾಫಲ್ಯ ಪರೀಕ್ಷೆ ನಡೆಸಲಾಯಿತು. ಜುಲೈ 1ರಿಂದ ವೇಳಾಪಟ್ಟಿಗಳ ಅನುಸಾರವಾಗಿ ಪಾಠ ಬೋಧನೆ ಆರಂಭವಾದವು. ಜುಲೈ ಕೊನೆ ವಾರದಲ್ಲಿ ರೂಪಣಾತ್ಮಕ ಅವಧಿ ಪರೀಕ್ಷೆ ತೆಗೆದುಕೊಳ್ಳಲಾಯಿತು. ಜುಲೈ 15 ಇದೇ ತಿಂಗಳು ಕುಕ್ನೂರು ಗ್ರಾಮೀಣ ಹಾಗೂ ಬಿನ್ನಾಳ ಕ್ಲಸ್ಟರ್ ವಲಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ನಮ್ಮ ಮಕ್ಕಳು ಪಾಲ್ಗೊಂಡು ಬಾಲಕರ ಥ್ರೋಬಾಲ್ ಪ್ರಥಮ, ಬಾಲಕರ ಥ್ರೋಬಾಲ್ ದ್ವಿತೀಯ ಹಾಗೂ ವೈಯಕ್ತಿಕ ಆಟಗಳಲ್ಲಿ 7 ವಿದ್ಯಾರ್ಥಿಗಳು ವಿಜೇತರಾಗಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದರು. 15/7/2024 ಶ್ರೀ ಬಸವರಾಜ್ ಉಪ್ಪಿನ ಶಿಕ್ಷಕರು ಬರೆದಿರುವ ಇಂಗ್ಲಿಷ್ ಗ್ರಾಮರ್ ಪುಸ್ತಕ ಬಿಡುಗಡೆಗೊಂಡಿತು. ಅವರು 5, 6 ಮತ್ತು 7ನೇ ವರ್ಗದ ಮಕ್ಕಳಿಗಾಗಿ ಉಚಿತವಾಗಿ ಕೊಡುಗೆ ನೀಡಿದರು. 16/7/2024ನೇ ದಿನಾಂಕದಂದು ಮೊದಲ ಚಿಣ್ಣರ ಮಾಸಿಕ ಪತ್ರಿಕೆ ಬಿಡುಗಡೆ ಮಾಡಲಾಯಿತು. ಹಾಗೆ ಪ್ರತಿ ತಿಂಗಳು ಮುಂದುವರಿಸಲಾಗಿದೆ. 28/7/2024 ಈ ವರ್ಷ ಗ್ರಾಮೀಣ ಕ್ಲಸ್ಟರ್ ಮಟ್ಟದ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳುವುದರಿಂದ ಗ್ರಾಮದ ಗುರಿ ಹಿರಿಯರು, ಶಿಕ್ಷಣ ಪ್ರೇಮಿಗಳು, STMC ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಊರಿನ ಯುವ ಮಿತ್ರರು
ಇವರ ಸಹಕಾರಕ್ಕೆ ಪೂರ್ವಭಾವಿ ಸಭೆ ಕರೆಯಲಾಯಿತು. 29/7/2024 ನಮ್ಮ ಗ್ರಾಮದ ಶಿಕ್ಷಣ ಪ್ರೇಮಿಗಳು ನಲಿಕೆಲಿ ಮಕ್ಕಳಿಗೆ ಅಭ್ಯಾಸಕ್ಕೆ ಅನುಕೂಲವಾಗುವ ಸುಮಾರು 23,000 ರೂಪಾಯಿ ವೆಚ್ಚದಲ್ಲಿ 9 ಟೇಬಲ್ ಅಂದ್ರೆ ಮೇಜು, 45 ಕುರ್ಚಿಗಳನ್ನು ನೀಡಿದರು. ಹಾಗೆ ಒಂದು ಗ್ರೀನ್ ಬೋರ್ಡ್ ಹಾಗೂ ಡಯಾಸು ಶಾಲೆಗೆ ದಾನವಾಗಿ ಪಡೆಯಲಾಯಿತು. 30/7/2024 ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಉಪಹಾರ ಹಾಗೂ ಊಟದ ಸಂಪೂರ್ಣ ವೆಚ್ಚವನ್ನು ಗ್ರಾಮಸ್ಥರಿಂದ ಪಡೆದೆವು. ಅವರೆಲ್ಲರಿಗೂ ಮತ್ತೊಮ್ಮೆ ಶಾಲಾ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಕುಕ್ನೂರು ಗ್ರಾಮೀಣ ಕ್ಲಸ್ಟರ್ ಮಟ್ಟದಲ್ಲಿ ಅತಿ ಹೆಚ್ಚು ಅಂದರೆ 11 ಪ್ರಥಮ ಸ್ಥಾನ, 9 ದ್ವಿತೀಯ ಸ್ಥಾನದ ಪ್ರಶಸ್ತಿ, ಅತಿ ಹೆಚ್ಚು ಪ್ರಶಸ್ತಿ ಪಡೆದ ಶಾಲೆಯಾಗಿ ಹೊರಹೊಮ್ಮಿತು. 11 ಪ್ರಥಮ ಸ್ಥಾನದ ಪ್ರಶಸ್ತಿ ಪಡೆದು ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿಗೆ ಆಯ್ಕೆಯಾದರು. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಎಸ್ಟಿಎಂಸಿ ಅಧ್ಯಕ್ಷರಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು. ಮಸವಂಚನ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಡಿಯಲ್ಲಿ ನಡೆಯುವ 4, 5 ಮತ್ತು 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತ ಆಂದೋಲನ ಪರೀಕ್ಷೆಯಲ್ಲಿ ಒಟ್ಟು 9 ಪ್ರಶಸ್ತಿಗಳಲ್ಲಿ 6 ಪ್ರಶಸ್ತಿಗಳನ್ನು ನಮ್ಮ ಶಾಲಾ ವಿದ್ಯಾರ್ಥಿಗಳು ಪಡೆದು ಪಂಚಾಯಿತಿ ಮಟ್ಟದಲ್ಲಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದ ಶಾಲೆ ಮತ್ತು ಗ್ರಾಮದ ಕೀರ್ತಿಯನ್ನು ಉತ್ತುಂಗಕ್ಕೆ ಏರಲು ಬಾಜೀನರಾದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸೆಪ್ಟೆಂಬರ್ 30 ತಾಲೂಕು ಮಟ್ಟದ ಶಿಕ್ಷಕರ ಸಹಪಾಠಿ ಚಟುವಟಿಕೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಬಸ